ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ಮಿಥುನ ರಾಶಿ ಆತ್ಮೀಯ ಬಂಧುಗಳೇ, ನಿಮಗೆಲ್ಲರಿಗೂ ಕೂಡ ಹೃದಯಪೂರ್ವಕ ಆತ್ಮೀಯ ಸ್ವಾಗತ. ಇಂದಿನ ಈ ವಿಶೇಷ ಫಲಿತಾಂಶದಲ್ಲಿ ಆಗಸ್ಟ್ 19ರಿಂದ ಮಿಥುನ ರಾಶಿಯವರ ಜೀವನದಲ್ಲಿ ಯಾವೆಲ್ಲ ಬದಲಾವಣೆಗಳು ಆಗಬಹುದು ಎನ್ನುವುದನ್ನು ಗಮನಿಸೋಣ. ಮಿಥುನ ರಾಶಿಯವರೇ, ಕಳೆದ ಕೆಲವು ಸಮಯದಿಂದ ನಿಮ್ಮ ಮನಸ್ಸಿನಲ್ಲಿ ಒಂದೇ ಸಮಯದಲ್ಲಿ ಹಲವಾರು ವಿಚಾರಗಳು ಓಡಾಡ್ತಾ ಇರ್ಬೋದು. ಒಂದು ಕೆಲಸ ಮುಗಿಸುವ ಮುನ್ನ ಮತ್ತೊಂದು ಕೆಲಸ ಎದುರಾಗೋದು, ಹಣದ ವಿಚಾರದಲ್ಲಿ ಚಿಂತೆ, ಕುಟುಂಬದ ಜವಾಬ್ದಾರಿ, ಉದ್ಯೋಗದಲ್ಲಿ ಒತ್ತಡ ಮತ್ತು ಸಂಬಂಧಗಳಲ್ಲಿ ಕೆಲವು ತಪ್ಪು ಅರ್ಥಗಳು ನಿಮ್ಮ ಮನಸ್ಸಿಗೆ ನೆಮ್ಮದಿ ಕೊಡದೇ ಇರಬಹುದು. ನೀವು ಯಾರೊಂದಿಗಾದರೂ ನಿಮ್ಮ ಸಮಸ್ಯೆಯನ್ನು ಹೇಳ್ಕೊಳ್ಬೇಕು ಅಂದ್ಕೊಂಡ್ರು ಕೂಡ ಯಾರನ್ನು ನಂಬಬೇಕು ಎಂಬ ಗೊಂದಲ ಕೂಡ ಇರಬಹುದು. ಆದರೆ ಈಗ ನಿಮ್ಮ ಜೀವನದಲ್ಲಿ ಕೆಲವು ವಿಚಾರಗಳು ನಿಧಾನವಾಗಿ ಸ್ಪಷ್ಟವಾಗುವ ಸಮಯ ಆರಂಭ ಆಗ್ಬೋದು. ಮಿಥುನ ರಾಶಿಯವರ ದೊಡ್ಡ ಗುಣ ಏನಂದರೆ ನಿಮ್ಮ ಬುದ್ಧಿವಂತಿಕೆ ಮತ್ತು ಪರಿಸ್ಥಿತಿಗೆ ತಕ್ಕಂತೆ ಬದಲಾಗುವ ಸಾಮರ್ಥ್ಯ. ನಿಮ್ಮ ಜೀವನದಲ್ಲಿ ಹಳೆಯದಾಗಿ ನಿಂತಿದ್ದ ಒಂದು ಕೆಲಸ ಮತ್ತೆ ಚಲನೆ ಪಡೆಯಬಹುದು. ಬಹಳ ದಿನಗಳಿಂದ ಬಾಕಿ ಉಳಿದಿದ್ದ ದಾಖಲೆ, ಹಣದ ವ್ಯವಹಾರ, ಉದ್ಯೋಗದ ವಿಚಾರ, ವ್ಯವಹಾರದ ಒಪ್ಪಂದ ಅಥವಾ ಕುಟುಂಬದ ನಿರ್ಧಾರ ಆಗಿರ್ಬೋದು. ಇಷ್ಟು ದಿನ ಯಾರಾದರೂ ಇನ್ನೂ ಸ್ವಲ್ಪ ಸಮಯ ಬೇಕಾ ಅಂತ ಹೇಳುತ್ತಾ ನಿಮ್ಮ ಕೆಲಸವನ್ನು ಮುಂದೂಡ್ತಿದ್ರೆ, ಈಗ ನೀವು ಅದರ ಬಗ್ಗೆ ಸ್ಪಷ್ಟವಾದ ಉತ್ತರ ಕೇಳೋದಕ್ಕೆ ಪ್ರಾರಂಭಿಸ್ತಾ ಇರ್ತೀರಿ. ಮಿಥುನ ರಾಶಿಯವರೇ, ಈ ಸಮಯದಲ್ಲಿ ನಿಮ್ಮ ಮಾತಿನ ಶಕ್ತಿ ಕೂಡ ಹೆಚ್ಚಾಗಬಹುದು. ನೀವು ಸರಿಯಾದ ಸಮಯದಲ್ಲಿ ಸರಿಯಾದ ಮಾತಾಡಿದರೆ ದೊಡ್ಡ ಸಮಸ್ಯೆ ಕೂಡ ನಿವಾರಣೆ ಆಗುತ್ತೆ. ಕೆಲಸದ ಸ್ಥಳದಲ್ಲಿ ನಿಮ್ಮ ಬಗ್ಗೆ ಚರ್ಚೆ ಮಾಡುವ ವ್ಯಕ್ತಿಯೊಬ್ಬರು ಇರಬಹುದು. ಕೆಲವರು ನಿಮ್ಮ ಫ್ರೆಂಡ್ ಅಂತೆ ಕಾಣಿಸಿದ್ರು ಕೂಡ ನಿಮ್ಮ ಕೆಲಸದ ಮಾಹಿತಿಯನ್ನು ಬೇರೆಯವರಿಗೆ ಹೇಳುವ ಸಾಧ್ಯತೆ ಇರ್ಬೋದು. ಆದ್ದರಿಂದ ವೈಯಕ್ತಿಕ ವಿಷಯಗಳನ್ನು ಕಚೇರಿಯಲ್ಲಿ ಎಲ್ಲರೊಂದಿಗೆ ಹಂಚಿಕೊಳ್ಳೋದಕ್ಕೆ ಹೋಗಬೇಡಿ. ನಿಮ್ಮ ಮುಂದಿನ ಪ್ಲ್ಯಾನ್ಗಳನ್ನು ಮುಂಚಿತವಾಗಿ ಎಲ್ಲರಿಗೂ ಹೇಳುವ ಅಗತ್ಯ ಇಲ್ಲ. ಕೆಲಸ ಪೂರ್ಣಗೊಂಡ ನಂತರನೇ ಫಲಿತಾಂಶವನ್ನು ತೋರಿಸೋದು ಉತ್ತಮವಾಗಿರುತ್ತೆ. ಉದ್ಯೋಗ ಬದಲಾವಣೆ ಯೋಚನೆ ಮಾಡ್ತಿರುವ ಮಿಥುನ ರಾಶಿಯವರಿಗೆ ಹೊಸ ಅವಕಾಶದ ಮಾಹಿತಿ ಬರಬಹುದು. ಹಳೆಯ ಸ್ನೇಹಿತ ಅಥವಾ ಹಿಂದಿನ ಸಹೋದ್ಯೋಗಿಯೊಬ್ಬರು ನಿಮ್ಮನ್ನು ಸಂಪರ್ಕ ಮಾಡಬಹುದು. ಆದರೆ ಯಾವುದೇ ಕೆಲಸ ಸ್ವೀಕರಿಸುವ ಮೊದಲು ಸಂಬಳ, ಕೆಲಸದ ಸ್ಥಳ, ಜವಾಬ್ದಾರಿ ಮತ್ತು ಸಂಸ್ಥೆಯ ವಿಶ್ವಾಸಾರ್ಹತೆಯನ್ನು ಪರಿಶೀಲನೆ ಮಾಡಿ. ತಕ್ಷಣದ ನಿರ್ಧಾರಕ್ಕಿಂತ ಸರಿಯಾದ ನಿರ್ಧಾರ ಮುಖ್ಯವಾಗಿರುತ್ತೆ. ಯಾರಿಗಾದರೂ ಹಣ ಸಾಲವಾಗಿ ನೀಡಿದರೆ ಅದನ್ನು ಮರಳಿ ಪಡೆಯುವ ವಿಚಾರದಲ್ಲಿ ನೀವು ಗಂಭೀರ ಆಗಬಹುದು. ಇಷ್ಟು ದಿನ ಸಂಬಂಧ ಹಾಳಾಗಬಾರ್ದು ಅಂತ ಸುಮ್ಮನೆ ಇದ್ದರೆ ಈಗ ನಿಮ್ಮ ಹಣದ ಅಗತ್ಯವನ್ನು ನೀವು ಅರ್ಥ ಮಾಡಿಕೊಳ್ತೀರಿ. ಆದರೆ ಹಣದ ವಿಚಾರದಲ್ಲಿ ಜಗಳ ಮಾಡದೆ ಶಾಂತವಾಗಿ ಮಾತನಾಡಿ. ಅಗತ್ಯ ಇದ್ದರೆ ಪಾವತಿಯ ದಿನಾಂಕವನ್ನು ಸ್ಪಷ್ಟಪಡಿಸಿ. ಸಾಲದಲ್ಲಿ ಇರುವವರು ಹೊಸ ಸಾಲ ತೆಗೆದುಕೊಳ್ಳುವ ಮೊದಲು 2 ಬಾರಿ ಯೋಚನೆ ಮಾಡಬೇಕು. ಹಳೆಯ ಸಾಲದ ಮೇಲೆ ಮತ್ತೊಂದು ಸಾಲ ಸೇರುವುದಕ್ಕಿಂತ ಸಮಸ್ಯೆ ಅನ್ನೋದು ಹೆಚ್ಚಾಗಬಹುದು. ನಿಮ್ಮ ಆದಾಯಕ್ಕೆ ತಕ್ಕಂತೆ ಪಾವತಿ ಯೋಜನೆ ರೂಪಿಸಿ. ಅನಗತ್ಯ ಖರ್ಚು ಕಡಿಮೆ ಮಾಡಿ ಹಣ ಉಳಿಸುವ ಅಭ್ಯಾಸವನ್ನು ಈಗಿನಿಂದಲೇ ರೂಢಿಸಿಕೊಂಡ್ರೆ ಒಳ್ಳೆಯದು. ವಿವಾಹಿತರಿಗೆ ಸಂಗಾತಿಯೊಂದಿಗೆ ಹಣ ಮತ್ತು ಕುಟುಂಬದ ಜವಾಬ್ದಾರಿಗಳ ಬಗ್ಗೆ ಚರ್ಚೆ ನಡೀಬಹುದು. ಇಬ್ಬರು ಸೇರಿ ಭವಿಷ್ಯದ ಯೋಜನೆ ಮಾಡಿಕೊಳ್ಳಿ. ಒಬ್ಬರ ಮೇಲೆ ಮತ್ತೊಬ್ಬರು ಎಲ್ಲ ಜವಾಬ್ದಾರಿಯನ್ನು ಹಾಕಬೇಡಿ. ಸಹಕಾರದಿಂದ ನಡೆದುಕೊಂಡ್ರೆ ಕುಟುಂಬದಲ್ಲಿ ಶಾಂತಿ ಹೆಚ್ಚಾಗುತ್ತೆ. ವಿವಾಹವಾಗದವರಿಗೆ ಹೊಸ ಪರಿಚಯ ಅಥವಾ ಸಂಬಂಧದ ಮಾತು ಬರಬಹುದು. ಆದರೆ ನಿಮ್ಮ ಮನಸ್ಸು ತಕ್ಷಣ ಒಬ್ಬ ವ್ಯಕ್ತಿಯ ಕಡೆ ಸೆಳೆಯಲ್ಪಟ್ಟರೂ ಕೂಡ ಸ್ವಲ್ಪ ಸಮಯ ತೆಗೆದುಕೊಂಡು ಅವರ ಸ್ವಭಾವವನ್ನು ಅರ್ಥ ಮಾಡಿಕೊಳ್ಳಿ. ಮೊದಲ ನೋಟ ಅಥವಾ ಸಿಹಿಯಾದ ಮಾತಿನಿಂದ ಜೀವನದ ದೊಡ್ಡ ನಿರ್ಧಾರ ತೆಗೆದುಕೊಳ್ಬೇಡಿ. ಮಿಥುನ ರಾಶಿಯವರೇ, ನಿಮ್ಮ ಸುತ್ತಲಿರುವ ವ್ಯಕ್ತಿಗಳಲ್ಲಿ ಕೆಲವರು ನಿಮ್ಮ ಯಶಸ್ಸನ್ನು ನೋಡಿ ಸಂತೋಷ ಪಡ್ತಾರೆ. ಇನ್ನು ಕೆಲವರು ಒಳಗೊಳಗೆ ಹೋಲಿಕೆ ಮಾಡಿಕೊಳ್ಬಹುದು. ನೀವು ಯಾರನ್ನ ಶತ್ರು ಅಂತ ಅಂದ್ಕೊಳ್ಬೇಕಾಗಿಲ್ಲ. ಆದರೆ ನಿಮ್ಮ ವೈಯಕ್ತಿಕ ಮಾಹಿತಿ, ಹಣಕಾಸಿನ ಮಾಹಿತಿ ಮತ್ತು ಭವಿಷ್ಯದ ಪ್ಲ್ಯಾನ್ಗಳನ್ನು ಎಲ್ಲರೊಂದಿಗೆ ಹಂಚಿಕೊಳ್ಳದಿರುವುದು ಜಾಣ್ಮೆ ಆಗಿರುತ್ತೆ. ಯಾರಾದರೂ ನಿಮ್ಮನ್ನು ಹಿಂಬಾಲಿಸ್ತಾ ಇದ್ದರೆ ಅಥವಾ ನಿಮ್ಮ ಚಲನವಲನದ ಬಗ್ಗೆ ಹೆಚ್ಚು ವಿಚಾರ ಮಾಡ್ತಿದ್ದಾರೆ ಅಂತ ಅನುಮಾನ ಬಂದರೆ ತಕ್ಷಣ ಯಾರ ಮೇಲೆ ಕೂಡ ಆರೋಪ ಮಾಡಬೇಡಿ. ನಿಜ ಜೀವನದಲ್ಲಿ ಕಿರುಕುಳ ಅಥವಾ ಸುರಕ್ಷತೆಯ ಸಮಸ್ಯೆ ಕಂಡುಬಂದರೆ ಕುಟುಂಬದ ವಿಶ್ವಾಸಾರ್ಹ ವ್ಯಕ್ತಿಗಳಿಗೆ ತಿಳಿಸಿ ಮತ್ತು ಅಗತ್ಯ ಇದ್ದರೆ ಸಂಬಂಧಪಟ್ಟ ಅಧಿಕಾರಿಗಳ ನೆರವು ಪಡೆಯಿರಿ. ಮಿಥುನ ರಾಶಿಯವರೇ, ನಿಮ್ಮ ಜೀವನದಲ್ಲಿ ಈಗ ಮುಖ್ಯವಾದದ್ದು ಗೊಂದಲ ಕಡಿಮೆ ಮಾಡೋದು. ಒಂದು ಪುಸ್ತಕ ಅಥವಾ ಕಾಗದ ತೆಗೆದುಕೊಂಡು ನಿಮ್ಮ ಮುಂದಿನ 3 ಕೆಲಸಗಳನ್ನು ಅದರಲ್ಲಿ ಬರೆದು ನೋಡಿ. ಚಮತ್ಕಾರ ಅನ್ನೋದು ಆಗುತ್ತೆ. ಮಿಥುನ ರಾಶಿಯ ಪ್ರಿಯ ಬಂಧುಗಳೇ, ಈಗ ಈ ವಿಶೇಷ ಫಲಿತಾಂಶದ ಬಗ್ಗೆ ನೋಡೋಣ. ನೀವು ಯಾವ ವಿಚಾರದಲ್ಲಿ ಹೆಚ್ಚು ಜಾಗರೂಕರ ಆಗಿರಬೇಕಾಗುತ್ತೆ. ನೀವು ನಿಮ್ಮ ಜೀವನದಲ್ಲಿ ಹೊಸ ನಿರ್ಧಾರ ತೆಗೆದುಕೊಳ್ಳುವ ಪರಿಸ್ಥಿತಿ ಬರುತ್ತೆ. ಇಷ್ಟು ದಿನ 2 ಆಯ್ಕೆಗಳ ನಡುವೆ ಗೊಂದಲದಲ್ಲಿದ್ದ ನೀವು ಈಗ ಒಂದು ದಾರಿಯನ್ನು ಆಯ್ಕೆ ಮಾಡಿಕೊಳ್ಬಹುದು. ಇಲ್ಲಿ ಒಂದೇ ಒಂದು ವಿಷಯ ನೆನಪಿಟ್ಕೊಳ್ಳಿ, ಎಲ್ಲರ ಸಲಹೆಯನ್ನು ಕೇಳಬೇಕು. ಆದರೆ ನಿಮ್ಮ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡು
ನೀವೇ ಕರೆಕ್ಟಾಗಿ ನಿರ್ಧಾರವನ್ನು ತೆಗೆದುಕೊಳ್ಬೇಕಾಗುತ್ತೆ. ನಿಮ್ಮ ಜೀವನದ ಸಂಪೂರ್ಣ ಜವಾಬ್ದಾರಿ ಮತ್ತೊಬ್ಬರ ಕೈಗೆ ಕೊಡಬಾರ್ದು. ಉದ್ಯೋಗದಲ್ಲಿ ನಿಮ್ಮ ಕೆಲಸದ ಬಗ್ಗೆ ಮೇಲಾಧಿಕಾರಿಗಳ ಗಮನ ಸೆಳೆಯಬಹುದು. ಹೆಚ್ಚುವರಿ ಕೆಲಸ ಸಿಕ್ಕರೂ ಕೂಡ ಅದನ್ನು ಸರಿಯಾಗಿ ನಿರ್ವಹಿಸಿದರೆ ನಿಮ್ಮ ಸಾಮರ್ಥ್ಯವನ್ನು ಗುರುತಿಸಿ ನಿಮಗೆ ಪ್ರಮೋಷನ್ ಸಿಗ್ಬೋದು. ಅಲ್ಲದೆ ನಿಮ್ಮ ಕೆಲಸದ ಸ್ಥಳದಲ್ಲಿ ಹೊಸ ವ್ಯಕ್ತಿಯ ಪರಿಚಯ ಕೂಡ ಆಗಬಹುದು. ಅವರಿಂದ ನಿಮ್ಮ